ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್. ನಾನು ನಿಮ್ಮ ಸಜಿತ್ ಸತ್ಯಣ್ಣನವರ್. ಪ್ರತಿ ವಾರಾಂತ್ಯದಲ್ಲಿ ನಮ್ಮ ಜೊತೆ ಡಿಸ್ಕಷನ್ಗೆ ಒಬ್ರು ವ್ಯಕ್ತಿ ಇರ್ತಾರೆ. ಅವರು ದಿ ಸಬ್ಜೆಕ್ಟ್ ಆಫ್ ದ ವೀಕ್ ಆಗಿರ್ತಾರೆ. ಸೊ ಅದೇ ರೀತಿಯಲ್ಲಿ ಈ ವಾರ ನಮ್ಮ ಜೊತೆಗಿದ್ದಾರೆ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ 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 ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಳ್ಳೋಣ. ಸ್ವಾಗತ ಎಚ್ ಡಿ ಕುಮಾರಸ್ವಾಮಿ ಅವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಕುಮಾರಸ್ವಾಮಿ. ಹೇಗಿದ್ದೀರಿ? ನಮ್ಮ ನಾಡಿನ ಒಂದು ಜನತೆಯು ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಈ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಏನಿದೆ, ಇದು ನಮ್ಮ ಕುಟುಂಬವನ್ನು ಇದುವರೆಗೂ ಕಾಯ್ತಾ ಬಂದಿದೆ. ಈ ಚನ್ನಪಟ್ಟಣದ ಸೋಲಿನ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ ಬ್ರದರ್, ಈ ಚುನಾವಣೆಗಳಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಏನಿದೆ, ಇದು ನಮ್ಮ ನಾಣ್ಯದ ಒಂದು ಎರಡು ಮುಖಗಳಿದ್ದಂತೆ ಅಂತ ನಾನು ಹೇಳಿಕ್ಕೆ ಇವತ್ತು ನಾನು ಬಯಸ್ತೇನೆ. ಒಂದು ಪಕ್ಷ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಯು ಸೋಲ್ಬೇಕಾದಂಥದ್ದು ಅನಿವಾರ್ಯ. ಈ ಸೋಲು ಗೆಲುವು ಅಂತಕ್ಕಂಥದ್ದು ಏನಿದೆ, ಇದು ನಮ್ಮ ಪಕ್ಷಕ್ಕೆ ಆಗಲಿ ನಮ್ಮ ಕುಟುಂಬಕ್ಕೆ ಆಗಲಿ ಹೊಸ್ತೇನಲ್ಲ. ನೀವು ಹಿಂದೆ ನೋಡ್ತಾ ಹೋದರೆ ನಮ್ಮ ಪಕ್ಷವು ಎಷ್ಟೋ ಗೆಲ್ಲಬಹುದಾದಂಥ ಸ್ಥಾನಗಳನ್ನು ಗೆದ್ದಿದೆ. ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ನಮ್ಮ ಅಪ್ಪಾಜಿಯವರು ಯಶಸ್ವಿಯಾಗಿದ್ದಾರೆ. ಇದೇ ರೀತಿಯಲ್ಲಿ ಮುಂದೆ ನಾವು ಈ ಸೋಲನ್ನು ಛಲವಾಗಿ ತಗೊಂಡು ಮುಂದಿನ ಒಂದು ಚುನಾವಣೆ ಅಂತಕ್ಕಂಥದ್ದು ಏನಿದೆ, ಅದರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸುವ ಮೂಲಕ ನಾವಿವತ್ತು ಈ ಸೋಲಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ತೇವೆ. ವಿಡಿಯೋ ಇದೆ, ಅದು ನೋಡೋಣ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಪಾಪ ನಮ್ಮ ಹತ್ರ ಬೆಳ್ಕೊಂಡು ಹೋಗಲ್ಲ. ಇವತ್ತಿನ ವೇದಿಕೆ ಕೊಟ್ಟು ನೋಡಿ ನಮ್ಮಿಂದ ಬೆಳೆದವು. ನನ್ನ ಬಗ್ಗೆ ಚರ್ಚೆ ಏನ್ ಹೇಳ್ತೀರಿ ಪೆನ್ ಡ್ರೈವ್ ಬಗ್ಗೆ? ನೋಡಿ ಬ್ರದರ್, ಈ ಒಂದು ವಿಷಯ ಏನಿದೆ ಇದು ಚರ್ಚೆಗೆ ಅನಗತ್ಯಕ ಅಂತ ನಾನು ಇವತ್ತು ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಜಿಲ್ಲಾ ಮುಖಂಡರೊಂದಿಗೆ ಚರ್ಚಿಸಿ ಅವರನ್ನು ನಾವು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ನಾವು ಕೈಗೊಳ್ತೇವೆ ಅಂತ ಹೇಳಿ ನಾನು ಬಯಸ್ತೇನೆ. ಈ ಒಂದು ವಿಷಯ ಚರ್ಚೆಗೆ ಅನಾವಶ್ಯಕ ಅಂತ ಹೇಗೆ ಹೇಳ್ತೀರಾ ನೀವು? ಅವರು ನಿಮ್ಮ ಪಕ್ಷದ ಒಬ್ಬ ನಾಯಕರು, ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಹಾಗೂ ನಿಮ್ಮ ಕುಟುಂಬದ ಸದಸ್ಯರು ಕೂಡ, ನಿಮ್ಮ ಸಹೋದರನ ಮಗ. ಅದೇನಿಂದ ಚರ್ಚೆಗೆ ಅನಾವಶ್ಯಕ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಾ ನೀವು? ನೋಡಿ ಬ್ರದರ್, ಅವರು ನಮ್ಮ ಕುಟುಂಬದ ವ್ಯಕ್ತಿನೇ ಆಗಿರ್ಬೋದು, ಆದರೆ ತಪ್ಪು ಯಾರು ಮಾಡಿದ್ರು ಅದು ತಪ್ಪೇನೆ. ಈ ಒಂದು ತಪ್ಪಿಗೆ ಶಿಕ್ಷೆ ಏನಾಗಬೇಕು ಅದನ್ನು ನಮ್ಮ ಕಾನೂನು ಅವರಿಗೆ ಕೊಡ್ತದೆ. ಹಾಗೂ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಕೈಗೊಳ್ತೇವೆ. ಇಲ್ಲಿ ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಅಂತಕ್ಕಂಥದ್ದು ಏನಿದೆ ಅದು ಶಿಕ್ಷೆಯನ್ನು ನೀಡುತ್ತದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದಂತೆ ಮುಂದಿನ ವಾರವೂ ಸಹ ಇನ್ನೊಬ್ಬ ಅತಿಥಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.